ಸ್ನೇಹಿತರೆ, ಒಬ್ಬರು ಲೋಕಲ್ ಅವ್ರು ಹೇಳಿದ್ದು, ಆಟೋ ಡ್ರೈವರು, ಇಲ್ಲಿ ಸೌತಡ್ಕ ಹೋಗಿ ಇನ್ನೊಂದು 5 ಕಿಲೋಮೀಟ್ರ್ ಮುಂಚೆ ಒಂದು ಬ್ರಿಡ್ಜ್ ಇದೆ ನದಿ ಮೇಲೆ. ಸೊ ನದಿ ಹತ್ರ ಆಟಾಡೋದಕ್ಕೆ ನೀರಿಗೆ ಆಕ್ಸೆಸ್ ಇದೆ ಅಂತ ಹೇಳಿದ್ರು. ಇಲ್ಲಿ ಲೋಕಲ್ ಒಂದು ಅಂಗಡಿಯಲ್ಲಿ ಪರ್ಮಿಷನ್ ಕೇಳಿ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋಣ. ಇದೇ ದಾರಿ ಸೌತಡ್ಕ ಹೋಗುತ್ತೆ ನೋಡಿ, ಗಾಡಿಗಳು ಹೋಗ್ತದೆ ಬ್ರಿಡ್ಜ್ ಮೇಲೆ. ಒಳ್ಳೆ ಜಾಗ. ಸ್ನೇಹಿತರೆ, ಸ್ನಾನ ಆಯಿತು. ಹರಿಯೋ ನದಿಯಲ್ಲಿ ಸ್ನಾನ ಮಾಡೋದು ನಿಜವಲ್ಲೂ ತುಂಬ ರಿಫ್ರೆಶಿಂಗ್. ಬಟ್ ಇನ್ನೊಂದು ಆಶ್ಚರ್ಯ ಏನಂತ ಹೇಳಿದ್ರೆ, ಮೋಸ್ಟ್ಲಿ ಇನ್ನೂ ಸಮ್ಮರ್ ಮುಗ್ದಿಲ್ಲ, ಇಲ್ಲ ಹ್ಯೂಮಿಡ್ ಇರೋದಕ್ಕೋಸ್ಕರ ಅನಿಸುತ್ತೆ. ಇಲ್ಲಿ ನೀರು ಅಷ್ಟೊಂದು ತಣ್ಣಗಿಲ್ಲ, ಒಂಥರ ಬೆಚ್ಚಗಿದೆ. ಚಳಿ ಇದೆ ಸಾರಿ, ಚಳಿ ಇಲ್ಲ, ಬೆಚ್ಚಗಿದೆ. ಹರಿಯೋ ನೀರು ತುಂಬ ಚೆನ್ನಾಗಿದೆ. ಇವಾಗ ಸೀದಾ ಸೌತಡ್ಕ ದೇವಸ್ಥಾನಕ್ಕೆ ಹೋಗೋಣ, ಗಣೇಶನ ದರ್ಶನ ಮಾಡೋಣ. ಒಂದೇ ಜಗದ್ಗುರು ಎನ್ನ ಮೊರೆ ಕೇಳಿ ನೀ
ನಾವು ಪ್ಲೇಟ್ ಸ್ನೇಹಿತರೆ ನೋಡಿದ್ರಲ್ಲ, ಇವಾಗ ದರ್ಶನ ಆಯಿತು, ದೇವ್ರ ಪೂಜೆ ಕೂಡ ಆಯಿತು. ಸೌತಡ್ಕ ಒಂದೇ ಜಾಗದಲ್ಲಿ ಮೇಲೆ ಏನು ಅಂದರೆ ಗರ್ಭಗುಡಿ ಅಂತ ಸೆಪ್ರೇಟ್ ಇಲ್ಲ, ದೇವ್ರ ಮೇಲ್ಗಡೆ ಏನು ಚಾವಣಿ ಅಂತಿಲ್ಲ. ಸೊ ಈ ದೇವಸ್ಥಾನದಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ 365 ದಿವಸನೂ ಹೀಗೆ ಇರುತ್ತೆ, ಎಷ್ಟು ವರ್ಷದಿಂದನೂ ಹೀಗೆ ನಡ್ಕೊಂಬಂದಿದೆ ಪುರಾತನವಾಗಿಯೂ. ಸೊ ಅದ್ರದ್ದು ಪೂಜೆ ಗರ್ಭಗುಡಿಲಿ ನಿಂತ್ಕೊಂಡು ನೋಡಿದಾಗ ಬರುತ್ತೆ. ಸೊ ಅದಕ್ಕೆ ಅದನ್ನು ಕವರ್ ಮಾಡಿದ್ದೀನಿ. ಸೊ ಇಲ್ಲಿ ಕೂಡ ಅನ್ನಪ್ರಸಾದ ಇದೆ, 12:30ರಿಂದ 3 ಗಂಟೆ ಇರುತ್ತೆ ಮಧ್ಯಾಹ್ನ. ಸೊ ಯಾರೇ ಇಲ್ಲಿಗೆ ಬಂದರೂ ದಯವಿಟ್ಟು ಅನ್ನಪ್ರಸಾದ ಸ್ವೀಕರಿಸ್ಕೊಂಡು ಹೋಗಿ. ಪೂಜೆ ಎಲ್ಲರಿಗೂ ಸಿಗಲಿ, ಈ ಥರ ಎಲ್ಲ ಕಡೆ ಚಾನ್ಸ್ ಸಿಗೋದಿಲ್ಲವಲ್ಲ ಅಂತ ಹೇಳಿ ಕವರ್ ಮಾಡಿದ್ದೀನಿ. ಸ್ನೇಹಿತರೆ, ಇವತ್ತು ಏಕಾದಶಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇವತ್ತೇ ಗಣೇಶನ ದರ್ಶನ ಸಿಕ್ಕಿರೋದು, ಪೂಜೆ ಆಗಿರೋದು, ಮತ್ತು ಇವತ್ತು ಅನ್ನಪ್ರಸಾದ ಏನೂ ಇರೋದಿಲ್ಲ, ಅನ್ನದ ಐಟಮ್ ಇರೋದಿಲ್ಲ. ಸೊ ಹಾಗಾಗಿ ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ದಾರೆ. ಸೊ ಅದನ್ನೇ ಪ್ರಸಾದ ತಂದು ತೊಗೊಳ್ಳೋಣ. ಸ್ನೇಹಿತರೆ, ನಾನು ಇವಾಗಿದ್ದೀನಿ ಶಿರಾಡಿ ಘಾಟಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ರೋಡಲ್ಲಿ. ಆ್ಯಕ್ಚುಲಿ ಇದೊಂದು 25-30 ಕಿಲೋಮೀಟರ್ ಸ್ಟ್ರೆಚ್ ಬರುತ್ತೆ. ಆಸಮ್ ರೋಡ್ ಇದೆ. ಸೊ ನೆನ್ನೆ ಹೇಗೆ ಚಾರ್ಮಾಡಿ ನೋಡಿದ್ವೋ, ನೆನ್ನೆ ಎಪಿಸೋಡಲ್ಲಿ ನೀವು ನೋಡಿದ್ರಲ್ಲ, ಸೊ ಡೇ 1ಅಲ್ಲಿ ಹೇಗೆ ಚಾರ್ಮಾಡಿ ನೋಡಿದ್ರು, ಅದೇ ರೀತಿ ನಾನು ಈ ಒಂದು ಸ್ಟ್ರೆಚ್ಚನ್ನು ಅಂದರೆ ಶಿರಾಡಿ ಘಾಟಿಂದ ಇಲ್ಲ ಮ್ಯಾಂಗ್ಳೂರು ಹೈವೇಯಿಂದ ಕುಕ್ಕೆ ಸುಬ್ರಹ್ಮಣ್ಯವರೆಗೂ ಹೇಗಿದೆ ಸೀನರಿ, ಹೇಗಿರುತ್ತೆ ರೋಡು, ಹೇಗಿದೆ ವ್ಯೂ ಅಂತ ತೋರಿಸ್ತೀನಿ. ತುಂಬ ಅಂದರೆ ಕ್ಲೌಡಿ ಆಗಿದೆ, ಬಿಸಿಲೇನಿಲ್ಲ, ಲೈಟ್ ಬಿಸಿಲು, ಮಳೆ ಇನ್ನೂ ಬಂದಿಲ್ಲ. ಸೊ ಈ ಥರದಲ್ಲಿ ಡ್ರೈವ್ ಮಾಡೋಕ್ಕೆ ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗಿರುತ್ತೆ ರೋಡ್ ಅಂತ. ಸ್ನೇಹಿತರೆ, ದರ್ಶನ ಆಯಿತು. ಒಳಗಡೆ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್, ಏನು ವೀಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಮಾಡೋದಿಲ್ಲ, ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಮೇಲಾಗಿ ಏನೋ ಒಂದು ರೀಸನ್ಗೆ ಇಟ್ಟಿರ್ತಾರೆ, ನಮ್ಮ ಸಂಪತ್ತನ್ನು ನಾವೇ ಯಾಕೆ ಎಕ್ಸ್ಪೋಸ್ ಮಾಡಬೇಕು, ಇಲ್ಲ ನಾವು ಯಾಕೆ ರೂಲ್ಸ್ ಬ್ರೇಕ್ ಮಾಡಬೇಕು ಅನ್ನೋ ವಿಷಯದಲ್ಲಿ ನಾವು ಒಳಗಡೆ ಯಾವುದೇ ಕಾರಣಕ್ಕೂ ಯಾವುದೂ ವೀಡಿಯೋಗ್ರಫಿ ಫೋಟೋಗ್ರಫಿ ಮಾಡಿಲ್ಲ. ಸೊ ಹಾಗಾಗಿ ದರ್ಶನ ಆಯಿತು. ಇಲ್ಲಿಂದ ಸೀದಾ ಇವಾಗ ಬೆಂಗಳೂರು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.